ನಾಗು ಅಡುಗೆ ಮನೆ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷಕ್ಕೆ ನೀವು ಮಕ್ಕಳಿಗೆ ಏನಾದರೂ ಹೊಸ ಥರ ರೆಸಿಪಿನ ಟ್ರೈ ಮಾಡಬೇಕು ಅಂತ ಇದ್ದರೆ ಈ ರೆಸಿಪಿನ ಟ್ರೈ ಮಾಡಿ. ತುಂಬಾ ಸಿಂಪಲ್ ಆಗಿರುತ್ತೆ. 2 ಓರಿಯೋ ಬಿಸ್ಕತ್ ಪ್ಯಾಕೆಟ್ಗಳಿದ್ದರೆ ಸಾಕು ಮನೇಲಿ. ಇವಾಗ ನೋಡಿ, ನಾನು 2 ಓರಿಯೋ ಬಿಸ್ಕತ್ ಪ್ಯಾಕೆಟಲ್ಲಿ ಹೇಗೆ ಪ್ಯಾನ್ ಕೇಕ್ಸ್ನ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಅದರಲ್ಲಿ ಮಧ್ಯದಲ್ಲಿ ಕ್ರೀಮ್ ಪಾರ್ಟ್ ಇರುತ್ತಲ್ಲ, ಅದನ್ನೇ ಬೇರೆ, ಬಿಸ್ಕತ್ನೇ ಬೇರೆ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಈ ಕ್ರೀಮ್ಗಳನ್ನೆಲ್ಲ ಒಂದು ಬೌಲ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಬಿಸ್ಕತ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೋತಿದ್ದೀನಿ. ನೀವು ಇದೇ ಫಸ್ಟ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಮಾಡೋ ರೆಸಿಪಿ ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ. ನಾನು ಮಾಡೋ ರೆಸಿಪಿನೆಲ್ಲ ನೀವು ಕೂಡ ಟ್ರೈ ಮಾಡ್ಬೋದು. ನೋಡಿ, ಇವಾಗ ಎರಡನ್ನೂ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ. ಒಂದು ಬೌಲಲ್ಲಿ ಬಿಸ್ಕತ್ತು, ಇನ್ನೊಂದು ಬೌಲಲ್ಲಿ ಕ್ರೀಮು. ಇವಾಗ ನಾವು ಬಿಸ್ಕತ್ನೆಲ್ಲ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಪೌಡ್ರು ಮಾಡ್ಕೊಂಬರೋಣ. ಈ ಪೌಡ್ರು ಮಾಡಿಟ್ಕೊಂಡಿರೋದನ್ನು ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪನೇ ಹಾಲು ಹಾಕ್ಕೊಂಡು ಇದನ್ನು ದೋಸೆ ಬ್ಯಾಟರ್ ಬರುತ್ತಲ್ಲ ಆ ಥರ ಮಾಡಿಕೊಂಡ್ರೆ ಸಾಕು. ಅದನ್ನು ಒಂದು 5 ನಿಮಿಷ ನೆನೆಯಕ್ಕೆ ಬಿಡೋಣ. ಇವಾಗ ನಾನು ಕ್ರೀಮ್ನ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಒಂದು ಸ್ಪೂನಷ್ಟು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ 5 ನಿಮಿಷ ಆಗಿದೆ. ನಾನು ಅದಕ್ಕೆ ಒಂದು ಚಿಟಿಕೆ ಅಷ್ಟೇ ಸೋಡಾ ಹಾಕ್ಕೊಂಡಿರೋದು, ಜಾಸ್ತಿ ಏನೂ ಹಾಕಿಲ್ಲ. ತವನ ಬಿಸಿಗಿಟ್ಟಿದ್ದೆ. ಈಗ ತವ ಕಾದಿದೆ. ಈಗ ಸಣ್ಣ ಸೌಟಲ್ಲಿ ನಾನು ಬ್ಯಾಟರ್ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು, ಜಾಸ್ತಿ ಏನು ದೋಸೆ ಹರಡಿಸ್ಬಾರ್ದು. ಈ ಥರ ಸಣ್ಣದಾಗಿ ಮಾಡಿಟ್ಕೊಂಡ್ರೆ ಬೇಗ ರೆಡಿಯಾಗಿ ಹೋಗ್ಬಿಡುತ್ತೆ. ನೀವು ಆಮೇಲೆ ಮಕ್ಕಳಿಗೆ ಯಾವ ಥರ ಬೇಕಾದ್ರೂ ಅದನ್ನು ಸರ್ವ್ ಮಾಡ್ಕೊಡ್ಬೋದು. ತುಂಬಾ ಈಸಿಯಾಗಿ ಮಾಡ್ಬೋದು. ಈ ನ್ಯೂ ಇಯರ್ಗೆ ಈ ರೆಸಿಪಿನ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ರಿಲೇಟಿವ್ಸ್ ಜೊತೆಗೆ ಶೇರ್ ಮಾಡಿ. ನೋಡಿ, ನಾನು ಮಾಡಿದ ಬ್ಯಾಟರಲ್ಲಿ 4 ಆಗಿದೆ. ಈಗ ನಾವು ಕ್ರೀಮ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಒಂದೊಂದೇ ಕೇಕ್ನ ತಗೊಂಡು, ಪ್ಯಾನ್ ಕೇಕ್ನ ಅದ್ರ ಮೇಲೆ ಕ್ರೀಮ್ ಹಾಕ್ಕೊಂಡು ಮೇಲ್ಗಡೆ ಇನ್ನೊಂದು ಪ್ಯಾನ್ ಕೇಕ್ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರೋ ಪ್ಯಾನ್ ಕೇಕ್ ರೆಡಿಯಾಗಿದೆ. ಸ್ಯಾಂಡ್ವಿಚ್ಚು ಆಗುತ್ತೆ. ಧನ್ಯವಾದಗಳು.